ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ತಿಮ್ಮಣ್ಣಾಚಾರ್ಯರು ಮಗನಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ತಿಮ್ಮಣ್ಣಾಚಾರ್ಯರು ಮಗುವಿಗೆ ವೆಂಕಟನಾಥನೆಂದು ಹೆಸರಿಟ್ಟರು. ಆತನು ಬಾಲಲೀಲೆಗಳಿಂದ ಸಂತೋಷಪಡಿಸುತ್ತಿದ್ದನು. ಈ ಬಾಲಕನು ಮುಂದೆ ಶ್ರೀನಿವಾಸನ ದಯೆಯಿಂದ ಶ್ರೀನಿವಾಸನಂತೆ ಸಮಸ್ತ ಜನರಿಂದ ವಂದ್ಯನಾಗಲಿ ಎಂದು ತಂದೆಯಾದ ತಿಮ್ಮಣ್ಣಾಚಾರ್ಯರು ಮಗುವಿಗೆ ವೆಂಕಟನಾಥ ಎಂದೇ ನಾಮಕರಣ ಮಾಡಿದರು. ಪರದೇವತೆಯಾದ ಶ್ರೀ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಂದೆ ವೆಂಕಟನಾಥನೆಂಬ ಹೆಸರು ಅನ್ವರ್ಥಕವಾಗಿತ್ತು. ನೋಡುವವರ ನೋಟವನ್ನು ಆಕರ್ಷಿಸುವ ಆಕರ್ಷಕ ರೂಪವುಳ್ಳ ಆ ಮಗುವಿನ ಸುಂದರ ರೂಪ ಎಂತಹವರನ್ನು ಮುಗ್ಧರನ್ನು ಮಾಡುತ್ತಿತ್ತು. ಆ ಸೇತು ಹಿಮಾಲಯ ಮತ್ತು ದ್ವಾರಕೆಯಿಂದ ಮಾನಸ ಸರೋವರದ ಎಲ್ಲ ಸ್ಥಾನಗಳಲ್ಲಿರುವ ಸರ್ವರಿಂದಲೂ ವಂದ್ಯನಾದ ಶ್ರೀನಿವಾಸನಂತೆ ಈತನೂ ಕೂಡ ವಂದ್ಯನಾಗಲೆಂದು ಆ ರೀತಿ ಹೆಸರಿಟ್ಟರೆಂದು ಜ್ಞಾನಿಗಳು ಮಾತನಾಡುತ್ತಿದ್ದರು. ಇಂತಹ ದೈವಕೃಪೆಯುಳ್ಳ ವೆಂಕಟನಾಥರ ಬಾಲಲೀಲೆಗಳ ಬಗ್ಗೆ ಹೇಳುವುದೇನಿದೆ? ಅತ್ಯದ್ಭುತವಾದ ಘಟನೆಗಳು ನಿತ್ಯವೂ ಜರುಗುತ್ತಿದ್ದವು. ಅಂಬೆಗಾಲಿಡುವ ಮಗುವು 4 ಪಾದಗಳುಳ್ಳ ಧರ್ಮಾಕೃತಿಯಾದ ವೃಷಭವನ್ನು ಹೋಲುವ ಆ ಭಂಗಿ ನಿಜವಾಗಿಯೂ ಈತನು ಧರ್ಮದೇವತೆಯೇ ಮೂರ್ತಿವಂತನಾಗಿ ಬಂದಿರುವನೋ ಎನ್ನುವಂತೆ ಕಾಣುತ್ತಿತ್ತು. ಮಗು ವೆಂಕಟನಾಥನಿಂದ ನಡೆಯುವ ಆಶ್ಚರ್ಯಕರ ಘಟನೆಗಳನ್ನು ಕಂಡು ತಂದೆ ತಾಯಿಗಳು ಸಂತೋಷದಿಂದ ಮನ ಉಬ್ಬಿ ಮೈಮರೆಯುತ್ತಿದ್ದರು. ದಿನ ದಿನ ಬೆಳೆಯುತ್ತಿರುವ ಮುದ್ದಿನ ಕೂಸಿಗೆ ತಂದೆ ಬ್ರಾಹ್ಮಣರಿಗೆ ಆಗಬೇಕಾದ ಷೋಡಶೋಪಕರ್ಮಗಳನ್ನು ಒಂದೊಂದಾಗಿ ಮಾಡಲು ತೊಡಗಿದರು. ವಿಜೃಂಭಣೆಯಿಂದ ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ಅನ್ನಪ್ರಾಶನ ಮಾಡಿದರು. ವೆಂಕಟನಾಥನಿಗೆ 3 ವರ್ಷ ತುಂಬಲು ಚೌಲ ಸಂಸ್ಕಾರ ಮಾಡಿದರು. ನಂತರ ಶುಭ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಮಾಡಲು ಇಚ್ಛಿಸಿ ವೆಂಕಟನಾಥನಿಗೆ ಮರಳಿನ ಮೇಲೆ ಓಂಕಾರವನ್ನು ಬರೆದು ಅದನ್ನು ತಾವು ಪೂಜಿಸಿ ವೆಂಕಟನಾಥನ ಕೈಯಿಂದ ಪೂಜೆ ಮಾಡಿಸಿದರು. ವೆಂಕಟನಾಥನನ್ನು ಹತ್ತಿರ ಕೂಡಿಸಿಕೊಂಡು ಓಂಕಾರವನ್ನು ತೋರಿಸುತ್ತಾ ಇದನ್ನು ಓಂ ಎಂದು ಹೇಳುತ್ತಾ ತಿದ್ದು ಎಂದರು. ಹಾಗೆ ಅವನು ಅಕ್ಷರವನ್ನು ತಿದ್ದುತ್ತಿರಲು ಇದು ಬ್ರಹ್ಮಾಂಡ ಸೃಷ್ಟಿಗೆ ಕಾರಣನಾದ ಶ್ರೀಹರಿಯನ್ನು ತಿಳಿಸುತ್ತದೆ ಎಂದು ಆಚಾರ್ಯರು ಹೇಳಿದಾಗ ಚಿರಂಜೀವಿಗೆ ವೆಂಕಟನಾಥನು, ಅಪ್ಪ, ಇಷ್ಟು ಚಿಕ್ಕ ಅಕ್ಷರ ಅಷ್ಟು ದೊಡ್ಡವನಾದ ಗುಣಪೂರ್ಣನಾದ ಶ್ರೀಹರಿಯನ್ನು ಹೇಗೆ ತಿಳಿಸುತ್ತದೆ ಎಂದು ಪ್ರಶ್ನೆ ಮಾಡಿ ಎಲ್ಲರನ್ನೂ ಆಶ್ಚರ್ಯಪಡಿಸಿದನು. ಅವನ ಬುದ್ಧಿಯ ತೀಕ್ಷ್ಣತೆಯನ್ನು ನೋಡಿದ ಬಂಧು ಜನರು ಇವನು ಸಾಮಾನ್ಯನಲ್ಲ, ದೇವಾಂಶ ಸಂಭೂತನೇ ಇರಬೇಕು ಎಂದು ಆಶ್ಚರ್ಯಪಟ್ಟರು. ವೆಂಕಟನಾಥನು 1 ವರ್ಷದಲ್ಲಿಯೇ ತನ್ನ ಪ್ರಗಾಢ ಪ್ರತಿಮೆಯಿಂದ ಸಂಸ್ಕೃತ, ಕನ್ನಡಾದಿ ಅನೇಕ ಭಾಷೆಗಳಲ್ಲಿ ವಾಕ್ಯರಚನೆ, ಸಮಗ್ರ ಅಮರಕೋಶ, ಶಬ್ದ, ಸಮಾಸ, ಕ್ರಿಯಾಪದಗಳು, ಸ್ತೋತ್ರ ಮಂತ್ರಗಳಲ್ಲಿಯೂ ಪ್ರವೀಣನಾದನು. ವೆಂಕಟನಾಥನ ಪ್ರಾಥಮಿಕ ವಿದ್ಯಾಭ್ಯಾಸ. ತಿಮ್ಮಣ್ಣಾಚಾರ್ಯರ ಪುತ್ರಿಯಾದ ವೆಂಕಟಾಂಬೆಯ ವಿವಾಹವನ್ನು ಮಹಾಪಂಡಿತರಾದ ಸದ್ಗುಣಗಣಿಯಾದ ಕಾಶ್ಯಪ ಗೋತ್ರದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಇತ್ತು ವಿವಾಹ ಮಾಡಿದರು. ಹೀಗೆ ಕೊಂಚ ಕಾಲ ಕಳೆಯುತ್ತಿರಲು ತಂದೆ ತಿಮ್ಮಣ್ಣಾಚಾರ್ಯರು ಹರಿಧ್ಯಾನ ಪಾರಾಯಣರಾದರು. ಆಗ ಅಣ್ಣನಾದ ಗುರುರಾಜಾಚಾರ್ಯರು ವೆಂಕಟನಾಥನ ಉಪನಯನವನ್ನು ಶುಭ ಮುಹೂರ್ತದಲ್ಲಿ ಬಂಧು ಬಳಗದವರಿಂದ ಕೂಡಿಕೊಂಡು ನೆರವೇರಿಸಿದರು. ತಂದೆಯ ಆಶಯದಂತೆ ತಮ್ಮನಾದ ವೆಂಕಟನಾಥನಿಗೆ ಉತ್ತಮ ವಿದ್ಯೆಯನ್ನು ಕಲಿಸಿ ಮಹಾಪಂಡಿತನನ್ನಾಗಿ ಮಾಡಲು ಆಲೋಚಿಸಿದರು. ಅಕ್ಕನ ಮನೆಯಲ್ಲಿ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಶಿಷ್ಯನಾಗಿ ವೆಂಕಟನಾಥನು ವೇದಶಾಸ್ತ್ರಾಧ್ಯಯನ ಮಾಡುವಂತೆ ಕಳಿಸಿದರು.
ಅದೇ ಪ್ರಕಾರ ಚತುರಮತಿಯಾದ ವೆಂಕಟನಾಥನು ವೇದಾಂತಗಳನ್ನು ಓದುತ್ತಾ ಅನಧ್ಯಯನ ದಿನಗಳಲ್ಲಿ ಕಾವ್ಯಗಳನ್ನು ಅಭ್ಯಾಸ ಮಾಡುತ್ತಾ ಪ್ರತಿಭೆ ಉಳ್ಳವನಾದ್ದರಿಂದ ಬಹುಬೇಗ ವೇದಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಜ್ಞಾನ ಸಂಪಾದಿಸಿದನು. ಅಕ್ಕನ ಮಕ್ಕಳಾದ ಕವಿತಿಲಕ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯದಲ್ಲಿ ವೆಂಕಟನಾಥನು ಅಧ್ಯಯನ ಮಾಡುವಾಗ ನಿಘಂಟು ನಾನಾಲಿಪಿ ಇಲಬ್ಧ ನೈಪುಣಂ ಎಂದು ತಾವು ಕಣ್ಣಾರೆ ಕಂಡ ಅನುಭವವನ್ನು ಬರೆದಿದ್ದಾರೆ. ಅಂದರೆ ಕೇವಲ ಅಮರಕೋಶ ಒಂದೇ ಅಲ್ಲದೆ ಅನೇಕ ಕೋಶಗಳ ತಲಸ್ಪರ್ಶಿ ಜ್ಞಾನವನ್ನು ಸಂಪಾದಿಸಿದರೆಂದು ತಿಳಿಸುತ್ತಾರೆ. ವ್ಯಾಕರಣ, ಮೀಮಾಂಸಾ, ತರ್ಕ, ವೇದಾಂತ ಶಾಸ್ತ್ರಗಳ ಪ್ರಾಥಮಿಕ ಪಾಠಗಳನ್ನು ನಿತ್ಯವೂ ಅಭ್ಯಾಸ ಮಾಡುತ್ತಿದ್ದರು. ಅನಧ್ಯಯನ ದಿನಗಳಲ್ಲಿ ಕಾವ್ಯಗಳಾದ ಮಣಿಮಂಜರಿ, ಸುಮಧ್ವ ವಿಜಯ ಇತ್ಯಾದಿ ಕಾವ್ಯಗಳಲ್ಲಿಯೂ ವ್ಯಾಸಯೋಗಿ ಚರಿತೆ ಮೊದಲಾದ ಗದ್ಯ ಗ್ರಂಥಗಳನ್ನು, ಶ್ರೀ ಸುಧೀಂದ್ರ ಗುರುಗಳಿಂದ ರಚಿತವಾದ ನಾಟಕ, ಅಲಂಕಾರ ಗ್ರಂಥಗಳನ್ನು ಸಮಗ್ರವಾಗಿ ಅಕ್ಷರಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಏಕಸಂತಗ್ರಾಹಿಯಾದ ವೆಂಕಟನಾಥರು ಹೀಗೆ ಅಧ್ಯಯನ ಮಾಡಿದ ಯಾವ ಗ್ರಂಥವನ್ನು ಯಾವಾಗ ಕೇಳಿದರೂ ಮುಖೋದ್ಗತವಾಗಿ ಚಾಚೂ ತಪ್ಪದಂತೆ ಒಪ್ಪಿಸುತ್ತಿದ್ದರು. ಹಾಗೆಯೇ ಆಟ ಪಾಠಗಳಲ್ಲೂ ವೆಂಕಟನಾಥರು ಬಹುಮುಂದಿದ್ದರು. ಅವರು ಉಕ್ಕಿ ಹರಿಯುವ ನೀರುಳ್ಳ ನದಿ ಪ್ರವಾಹದಲ್ಲಿ ಲೀಲಾಜಾಲವಾಗಿ ಎದುರು ಈಜುವುದು ನೋಡಿದರೆ ಮುಂದೆ ವೇದಾಂತ ಮಾರ್ಗದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ನಿಭಾಯಿಸುವ ಚಾಕಚಕ್ಯತೆ ಇರುವಿಕೆಯನ್ನು ತೋರುತ್ತಿತ್ತು. ಸಹಪಾಠಿಗಳೊಂದಿಗೆ ಚಡುಗಡು ಆಟದಲ್ಲಿ ಅವರದೇ ಮೇಲುಗೈ. ಏಕೆಂದರೆ ಉಸಿರು ಬಿಗಿ ಹಿಡಿದು ಆಡುವುದೇ ಇದರಲ್ಲಿ ಮುಖ್ಯ. ವೆಂಕಟನಾಥರು ಪ್ರಾಣಾಯಾಮದಲ್ಲಿ ಪ್ರವೀಣರಾದ್ದರಿಂದ ಲೀಲಾಜಾಲವಾಗಿ ಗೆಲ್ಲುತ್ತಿದ್ದರು. ಮಹತ್ವದ ವಿದ್ಯೆಗಾಗಿ ಶ್ರೀ ಸುಧೀಂದ್ರರಲ್ಲಿ ಬಂದರು. ನನ್ನ ಮುಂದಿನ ವಿಡಿಯೋದಲ್ಲಿ ವೆಂಕಟನಾಥರ ಮಹತ್ವದ ವಿದ್ಯಾಭ್ಯಾಸ ಮತ್ತು ಪರಿಮಳಾಚಾರ್ಯ ಎಂಬ ಬಿರುದು ಅವರಿಗೆ ಬಂದದ್ದು, ಈ ಕಥೆಯನ್ನು ಕೇಳೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.